ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಏನಂದ್ರೆ 14ನೇ ಶ್ಲೋಕ ಇರುತ್ತೆ. ಇವತ್ತಿನ ಶ್ಲೋಕ ನಮ್ಮ ದೇಹಗಳ ಅಂದ್ರೆ ಜೀವಂತ ದೇಹಗಳನ್ನು ಧಾನ್ಯದಿಂದ ನಾವು ಅಂದ್ರೆ ಊಟದ ವೇಳೆ ಅಕ್ಕಿ ಆಗ್ಲಿ ಏನೇ ಆಗ್ಲಿ ಅದನ್ನ ನಾವು ಅಡಿಗೆ ಮಾಡ್ಕೊಂಡಾಗ್ಲಿ ಏನನ್ನಾಗ್ಲಿ ಸೇವಿಸಿದಾಗ ಮಾತ್ರವೇ ನಮ್ಮ ದೇಹವನ್ನು ನಾವು ಯಾವ ತರ ರೂಪಿಸ್ಕೊಳ್ಬೇಕು, ಯಾವ ತರ ಇಟ್ಕೊಳ್ಬೇಕು ಅನ್ನುವುದು ಆ ಧಾನ್ಯಗಳ ಮೇಲೇನೆ ಹೋಗುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ಹೇಳುತ್ತೆ ನಮ್ಮ ದೇಹದ ಒಂದು ಅಂಗಾಂಗಗಳನ್ನು ಯಾವ ತರ ಇಟ್ಕೊಳ್ಬೇಕಾಗುತ್ತೆ ಮತ್ತು ದೇಹವನ್ನು ಯಾವ ತರ ರೂಪಿಸುತ್ತಾರೆ ಮತ್ತು ದೇಹಗಳನ್ನು ಯಾವ ತರ ನಮ್ಮ ಜೀವನಕ್ಕೆ ರೂಪಿಸಿಕೊಡುತ್ತಾರೆ ದೇವತೆಗಳು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಈ ಶ್ಲೋಕ ಹೇಳುತ್ತೆ ನಮ್ಮ ಜೀವನದಲ್ಲಿ ನಮ್ಮ ದೇಹದ ಬಗ್ಗೆ ನಾವು ಏನನ್ನಾದ್ರೂ ನೋಡಬಹುದು ಮತ್ತು ದೇಹಕ್ಕೆ ಏನನ್ನೆಲ್ಲ ದೇವತೆಗಳು ಏನನ್ನು ಸೃಷ್ಟಿ ಮಾಡಿ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಹಾಗಾಗಿ ಈ ಶ್ಲೋಕನ ಒಂದು ದೇಹದ ಬಗ್ಗೆ ರೂಪಿಸಿಕೊಳ್ಳುತ್ತದೆ. ಹಾಗಾಗಿ ಈ ಶ್ಲೋಕದ ಒಂದು ಐತಿಹಾಸಿಕ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. 14ನೇ ಶ್ಲೋಕ ಏನಿದೆ, ಅದ್ರ ಬಗ್ಗೆ ಏನನ್ನಾಗ್ಲಿ ತಿಳ್ಕೊಳ್ಳೋಣ. ಬನ್ನಿ ಆ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. ಅನ್ನದಾನಿ ಭವನತ್ಯಭೂತಾನಿ ಪೂಜ್ಯಾನ್ಯ ಧನ್ಯ ಸಮೃದ್ಧಂ ಯಜ್ಞದದಿ ಪಾರ್ವತಿ ಪೂಜ್ಯನು ಯಜ್ಞನಂ ಕರ್ಮ ಶುದ್ಧ ಸಂಧವಂ. ಇದರ ಅರ್ಥ ಏನಂದ್ರೆ ಎಲ್ಲ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬರುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪದ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯಂತ ಕರ್ಮಗಳಿಂದ ಉದ್ಭವಿಸುತ್ತದೆ. ಅಂದ್ರೆ ಧಾನ್ಯಗಳನ್ನು ಉತ್ಪಾದಿಸುವುದು ಮಳೆ. ಅಂದ್ರೆ ನಾವು ಇಲ್ಲಿ ಹಾಕುವ ಬೆಳೆಗಳನ್ನು ಉತ್ಪನ್ನ ಮಾಡುವುದು ಮಳೆ. ಆ ನೀರನ್ನು ಬಿದ್ದ ಮಾತ್ರಕ್ಕೆ ನಮ್ಮ ಒಂದು ಧಾನ್ಯಗಳು ಬೆಳಿಬಹುದು ಮತ್ತು ನಮಗೆ ಆಹಾರ ಸಿಗಬಹುದು. ಹಾಗಾಗಿ ಹೇಳುತ್ತೆ ನಾವು ಯಜ್ಞಗಳು ಅಂದ್ರೆ ನಮ್ಮ ಒಂದು ಒಳ್ಳೆ ಅಭಿಪ್ರಾಯ ಅಂದ್ರೆ ನಮ್ಮ ಹತೋಟಿನಲ್ಲಿ ನಾವು ಇಟ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ನಾವು ಕರ್ಮಫಲವನ್ನು ಮಾಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಸೋಮಾರಿಯಿಂದ ಇರಬಾರ್ದು. ಮತ್ತು ಶ್ಲೋಕ ಹೇಳುತ್ತೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದ್ರೂ ಒಂದು ಸಾಧನೆ ಆಗ್ಲಿ ಏನನ್ನಾಗ್ಲಿ ಮಾಡಬೇಕಂದ್ರೆ ನಿಮ್ಮ ಒಂದು ಒಳಗೆ ಒಂದು ಉದ್ಭವ ಅನ್ನೋದು ಹುಟ್ಟಬೇಕಾಗುತ್ತೆ. ಹಾಗಾಗಿ ಹೇಳುತ್ತೆ ಈ ಶ್ಲೋಕ ನಿಮ್ಮ ಜೀವನದಲ್ಲಿ ನಿಮಗೆ ಏನಾದರೂ ಕಾಣಬಹುದು ಕೇಳಬಹುದು ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅಭಿಪ್ರಾಯವನ್ನು ಹುಟ್ಟಿಸ್ಕೊಳ್ಳಿ ಅಂತ ಹೇಳ್ತಿದೆ. ಮತ್ತು ಧಾನ್ಯಗಳು ಅಂತ ಬಂದಾಗ ಹೇಳುತ್ತೆ ಯಜ್ಞ ಪುರುಷನೆಂದು ಅಥವಾ ಎಲ್ಲ ಯಜ್ಞಗಳ ಭೂತಕರನೆಂದು ವರ್ಣಿಸುವ ಭಗವಂತನೇ ಎಲ್ಲ ದೇವತೆಗಳು ಪ್ರಭು. ದೇಹ ಅಂಗಾಂಗಗಳನ್ನು ಇಡೀ ದೇಹವನ್ನು ಸೇವಿಸುವಂತೆ ದೇವತೆಗಳು ಭಗವಂತನು ಸೇವಿಸುತ್ತಾರೆ. ಇಂದ್ರ ಚಂದ್ರ ಮತ್ತು ಮರಣ ಮೊದಲಾದ ದೇವತೆಗಳು ಐಹಿಕ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿತರಾದ ಅಧಿಕಾರಗಳನ್ನು ಆಹಾರ ಧಾನ್ಯಗಳನ್ನು ಉತ್ಪನ್ನ ಮಾಡಲು ಅಗತ್ಯವಾದಷ್ಟು ಗಾಳಿ ಬೆಳಕು ಮತ್ತು ನೀರನ್ನು ಒದಗಿಸುವಂತೆ ಈ ದೇವತೆಗಳು ಸುಪ್ರೀತರಾಗಲು ಯಜ್ಞಗಳನ್ನು ಮಾಡಬೇಕೆಂದು ವೇದಗಳು ನಿರ್ದೇಶಿಸುತ್ತದೆ. ಶ್ರೀಕೃಷ್ಣನು ಆಚರಿಸಿದಾಗ ಭಗವಂತನು ವಿವಿಧ ಅಂಗಗಳಾದ ದೇವತೆಗಳಿಗೆ ತಾನೆಯಾಗಿ ಅರ್ಚನೆಯಾಗುತ್ತದೆ. ಆದ್ದರಿಂದ ಈ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯವಿಲ್ಲ. ಈ ಕಾರಣಕ್ಕಾಗಿ ಕೃಷ್ಣನ ಪ್ರತಿಜ್ಞೆಯಲ್ಲಿರುವ ಭಕ್ತರಾಗಿ ಆಹಾರವನ್ನು ಕೃಷ್ಣನಿಗೆ ಅರ್ಪಿಸುವುದು ತಾವು ತಿನ್ನುತ್ತಾರೆ. ಈ ಪ್ರಕ್ರಿಯೆ ದೇಹಗಳನ್ನು ಆಧ್ಯಾತ್ಮಿಕವಾಗಿ ಪುಷ್ಟಗೊಳಿಸುತ್ತದೆ. ಇಂತಹ ಕರ್ಮವು ಹಿಂದಿನ ಪಾಪ ಕರ್ಮಫಲವನ್ನು ದೇಹದಿಂದ ನಿರ್ವಹಿಸುವುದು ಮಾತ್ರವಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ತಿಳ್ಕೊಂಡ ಪ್ರಕಾರ ದೇವತೆಗಳು ನಮ್ಮನಿಗೆ ಏನನ್ನಾಗ್ಲಿ ಒಂದು ವರ ಅಂತ ಕೇಳ್ತೀವಿ, ಬಂಗಾರ ಕೇಳ್ತೀವಿ, ಬೆಳ್ಳಿ ಕೇಳ್ತೀವಿ. ಆದ್ರೆ ನಮಗಾಗಿ ದೇವತೆಗಳು ವರ ಕೊಟ್ಟಿಗೆ ಬಿಟ್ಟಿದ್ದಾರೆ. ಏನಂದ್ರೆ ನೀರು ಗಾಳಿ ಒಂದು ಒಳ್ಳೆ ಅಭಿಪ್ರಾಯದಿಂದ ನಮ್ಗೆ ಸಾಕಷ್ಟು ಸಂಕಷ್ಟಗಳು ಬರ್ತವೆ. ಆದ್ರೆ ಕಷ್ಟಗಳು ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ. ನಾವೇನೋ ಒಂದು ತಪ್ಪು ಮಾಡಿರ್ತೀವಿ, ಏನಾದ್ರೂ ಮನೆಯಲ್ಲಿ ತಪ್ಪು ಮಾಡಿರ್ತಾರೆ, ಏನನ್ನಾಗ್ಲಿ ನಮ್ಮಿಂದ ಕಷ್ಟ ಬರುತ್ತೆ ಹೊರತು ದೇವರಿಂದ ಯಾವತ್ತಿಗೂ ನಮ್ಗೆ ಕಷ್ಟ ಬರಲ್ಲ. ಹಾಗಾಗಿ ನೀವು ಪೂಜಿಸ್ತಿರುವ ದೇವರನ್ನೇ ಹೋಗಿ ನೀವು ಏನನ್ನಾಗ್ಲಿ ಕೇಳುವಂತಿಲ್ಲ. ಇದಕ್ಕಂದ್ರೆ ಅವ್ರಿಗೆ ಪೂಜಿಸುವಂತಿಲ್ಲ. ಅವ್ರು ಹೇಳ್ತಾರೆ ನಿಮ್ಗೆಲ್ಲ ನಾವು ಕೊಟ್ಟಿದ್ದೀವಿ, ಆದ್ರೆ ಅದನ್ನು ನಿಮ್ಮ ಬಳಿ ಅಲ್ಲಿ ಉಪಯೋಗಕ್ಕೆ ಬೇಕಾಗಿರುವ ನಿಮಗೆ ಏನನ್ನೆಲ್ಲ ನಾನು ಒದಗಿಸಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ದೇವತೆಗಳಿಗೆ
ತಿಳಿಸಿದ್ದಾರೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂದ್ರೆ ನಾವು ಏನೇನಾಗ್ಲಿ ಒಂದು ಕಾರ್ಯ ಮಾಡುವ ಮೊದಲು ನಮ್ಮ ಜೀವನದಲ್ಲಿ ನಾವೇನನ್ನಾಗಿ ಮಾಡ್ತಾ ಇದ್ದೀವಿ, ಏನನ್ನಾಗ್ಲಿ ಕೇಳ್ತಾ ಇದ್ದೀವಿ ಅನ್ನೋದಕ್ಕೆ ಈ ಶ್ಲೋಕನೇ ಸಾಕ್ಷಿ ಆಗಿದೆ. ಹಾಗಾಗಿ ಈ ಶ್ಲೋಕ ನಮ್ಮ ಜೀವನಕ್ಕೆ ಒಂದು ದೇಹದ ಒಂದು ಮುಖಾಂತರ ನಮ್ಗೆ ತಿಳಿಸಿದ್ದೆ. ಮತ್ತು ಈ ಶ್ಲೋಕ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ನೀವು ಮಾಡುವ ಪಾಪ ಕರ್ಮ ಫಲವು ಈ ದೇಹವನ್ನೇ ನೋಡ್ಕೊಳ್ಳುತ್ತೆ. ನಿಮ್ಮ ಆತ್ಮ ಮಾತ್ರ ಒಂದು ಸಮೃದ್ಧಿ, ಅಂದ್ರೆ ನಿಮ್ಮ ಆತ್ಮದಲ್ಲಿ ಒಂದು ಸಂಕಷ್ಟ ಆಗ್ಲಿ ಕಷ್ಟ ಆಗ್ಲಿ ಏನು ಇರೋದಿಲ್ಲ ಅನ್ನೋದಕ್ಕೆ ಈ ಶ್ಲೋಕನೇ ನಮ್ಗೆ ಉದಾಹರಣೆಯಾಗಿ ಇದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಮತ್ತು ಈ ಶ್ಲೋಕ ನಿಮ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಶ್ಲೋಕವನ್ನು ಬರ್ತಾ ಇರ್ತವೆ. ಹಾಗಾಗಿ ಈ ಶ್ಲೋಕದ ಒಂದು ಅಭಿಪ್ರಾಯವನ್ನು ನೀವು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಬನ್ನಿ ಆ ಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ.